ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಹರ್ಷಿತಾ. ನನ್ನ ಹೊಸ ಯೂಟ್ಯೂಬ್ ಚಾನಲ್ ಕ್ರಿಯೇಟಿವ್ ಲೈಫ್ ಸ್ಟೈಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಯಾರಾದರೂ ನನ್ನ ಚಾನಲ್ ಹೊಸೊಬ್ಬರು ನೋಡ್ತಾ ಇದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಪಕ್ಕದಲ್ಲಿ ಕಾಣ್ತಾ ಇರುವಂತಹ ಬೆಲ್ ಐಕಾನ್ ಮೇಲೆ ಆಲ್ ಅಂತ ಆಪ್ಷನ್ ಇರುತ್ತೆ, ಅಲ್ಲಿ ಕ್ಲಿಕ್ ಮಾಡಿ ನಾನು ಹಾಕುವಂತಹ ವಿಡಿಯೋಸ್ಗಳ ಎಲ್ಲ ನೋಟಿಫಿಕೇಶನ್ ಕೂಡ ನಿಮಗೆ ಬಂದು ಸಿಗ್ತದೆ. ನೀವು ಅವಾಗಲೇ ನನ್ನ ವಿಡಿಯೋಸ್ಗಳನ್ನ ನೋಡಬಹುದು. ಸೊ ಇವತ್ತಿನ ವಿಡಿಯೋದಲ್ಲಿ ಇವತ್ತು ಕೂಡ ಒಂದು ಯೂಸ್ಫುಲ್ ಆಗಿರುವಂತಹ ಬ್ಯೂಟಿಗೆ ಸಂಬಂಧಪಟ್ಟಿರುವಂತಹ ವಿಡಿಯೋನ ಮಾಡ್ತಾ ಇದೀನಿ. ಸೊ ಸಾಕಷ್ಟು ಜನರಿಗೆ ವ್ಯಾಕ್ಸಿಂಗ್ ಮಾಡಿಸೋದಾಗಿರ್ಬೋದು, ಅಂಡರ್ ಆರ್ಮ್ಸ್ ಹೇರ್ನ ರಿಮೂವ್ ಮಾಡಿಸೋದು, ಲೆಗ್ ವ್ಯಾಕ್ಸ್ ಮಾಡಿಸೋದು ಅಂತ ತುಂಬಾ ದುಬಾರಿ ಖರ್ಚಿರುತ್ತೆ ಅಲ್ವಾ. ಸೊ ಕಾಲ್ ವ್ಯಾಕ್ಸ್ ಮಾಡಿಸ್ಬೇಕು ಅಂದ್ರೆ ಲೆಗ್ ವ್ಯಾಕ್ಸಿಂಗ್ಗೆ ತುಂಬಾನೇ ಇರುತ್ತೆ. ಒಂದೊಂದು ಕಾಲ್ ಡಿಪೆಂಡ್ಸ್, ಒಂದು 150 300 ಆಗುತ್ತೆ. ಅಂಡರ್ ಆರ್ಮ್ಸ್ ಶೇವಿಂಗ್ ಮಾಡ್ಕೊಳ್ಳೋದಾಗಿರ್ಬೋದು ಅಥವಾ ವ್ಯಾಕ್ಸಿಂಗ್ ಮಾಡ್ಕೊಳ್ಳೋದಾಗಿದ್ರು ಕೂಡ ಅದಕ್ಕೂ ಕೂಡ ಸ್ವಲ್ಪ ನಾವು ಪಾರ್ಲರ್ ಹೋಯ್ತು ಅಂದ್ರೆ ಖರ್ಚು ಸ್ವಲ್ಪ ಜಾಸ್ತಿನೇ ಇರುತ್ತೆ. ಹಾಗಾದ್ರೆ ಬಜೆಟ್ ಫ್ರೆಂಡ್ಲಿ ಶೇವ್ ಮಾಡ್ಕೊಳ್ಳೋದು, ಬಜೆಟ್ ಫ್ರೆಂಡ್ಲಿ ನಾವು ಒಂದು ಏನು ರೇಸರ್ ಅನ್ನ ಯೂಸ್ ಮಾಡಿಕೊಂಡು ಹೇಗೆ, ಯಾವ ರೇಸರ್ ಅದು ಹೇಗೆ ಯೂಸ್ ಮಾಡ್ಕೊಳ್ಳೋದು ಅನ್ನೋದನ್ನ ತಿಳಿಸ್ಕೊಳ್ತಾನೆ. ಬಜೆಟ್ ಫ್ರೆಂಡ್ಲಿ, ಜಸ್ಟ್ ನಿಮ್ಗೆ 15 ರೂಪೀಸ್ ಅಲ್ಲಿ ಮುಗ್ದು ಹೋಗ್ಬಿಡುತ್ತೆ. ಸೊ ತುಂಬಾ ಜನರು ಏನು ಅಂದ್ರೆ ಸಾಕಷ್ಟು, ಇವಾಗ ನಾವೇನಾದ್ರೂ ವಿನಸ್ ಇದ್ರು ರೇಸರ್ ತಗೋಬೇಕಾದ್ರೂ ಮಿನಿಮಮ್ 300 ಇಂದ 350 ರೂಪೀಸ್ ಖರ್ಚು ಮಾಡ್ಬೇಕಾಗತ್ತೆ. ಒಂದು ಮಿನಿಮಮ್ ಒಂದು 10 ಸಲ ಯೂಸ್ ಮಾಡ್ಬೋದು ಅನ್ಕೋತೀನಿ. ಯಾಕಂದ್ರೆ ಅಷ್ಟು ಕಾಸ್ಟ್ಲಿ ಪೇ ಮಾಡ್ಬಿಟ್ಟು, ಅಷ್ಟು ದುಡ್ಡನ್ನ ಪೇ ಮಾಡ್ಬಿಟ್ಟು 2 ಸಲ ಯೂಸ್ ಮಾಡಿ ಬಿಸಾಕಿದ್ರೆ ಏನು ಯೂಸ್ ಅಲ್ವಾ. ಸೊ ಹಾಗಾಗಿ ಇವತ್ತು ನಾನು ತಿಳಿಸ್ಕೊಡ್ತಾ ಇರೋದು, ನಾನು ಯೂಸ್ ಮಾಡ್ತಾ ಇರುವಂಥದ್ದು, ಇತ್ತೀಚೆಗೆ ಯೂಸ್ ಮಾಡ್ತಾ ಇರುವಂಥದ್ದು ಬಂದು ಈ ರೇಸರು. ನೀವು ನೋಡ್ತಾ ಇರ್ಬೋದು. ಸೊ ಈ ರೇಸರ್ ಬಂದು ತುಂಬಾನೇ ಬಜೆಟ್ ಫ್ರೆಂಡ್ಲಿ ಆಗಿದೆ. ಹಾಗೆ ಒಂದು 2 ಟೈಮ್ಸ್ ನೀವು ಇದನ್ನ ಯೂಸ್ ಮಾಡ್ಕೊಬೋದು, 2 ಇಂದ 3 ಟೈಮ್ಸ್ ನೀವು ಯೂಸ್ ಮಾಡ್ಕೊಬೋದು. ಸೊ ಡಿಪೆಂಡ್ಸ್ ನಿಮ್ಮ ಸ್ಕಿನ್ ಹೇಗಿದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಇದು ಬಂದು ರೇಸರ್. ಇದು ಸೊ ನೋಡಿದಾಗ ಗೊತ್ತಾಗುತ್ತೆ ರೇಸರ್ ಅಂತ. ಸೊ ತುಂಬಾ ಬಜೆಟ್ ಫ್ರೆಂಡ್ಲಿ ಆಗಿದೆ, ಈಸಿ ಕ್ಯಾರಿ ಮಾಡ್ಬೋದು. ಸೊ ಅದ್ರ ಜೊತೆಗೆ ತುಂಬಾನೇ ಕಡಿಮೆ ಖರ್ಚು, ಅದ್ರ ಜೊತೆಗೆ ನಿಮಗೆ ಬೇಗ ಹೇರನ್ನ ರಿಮೂವ್ ಮಾಡುತ್ತೆ. ಸೊ ನಿಮಗೆ ಅಂಡರ್ ಆರ್ಮ್ಸ್ ಶೇವ್ ಮಾಡ್ಕೊಬೇಕು, ಅಂಡರ್ ಆರ್ಮ್ಸ್ ಹೇರ್ನ ರಿಮೂವ್ ಮಾಡ್ಕೊಬೇಕು ಅಂದ್ರೆ ತುಂಬಾ ಪರದಾಡ್ಬೇಕಾಗುತ್ತೆ. ಮುಂಚೆ ಎಲ್ಲ ವೀಟ್ ಬರ್ತಾ ಇತ್ತು, ಈ ಥರನೇ ಇತ್ತು. ಅದನ್ನು ರಿಮೂವ್ ಮಾಡಬೇಕಾದ್ರೆ ಎಷ್ಟು ಕಷ್ಟ ಪಡ್ತಾ ಇದ್ವಿ ಅಂದರೆ, ಸೊ ಇವಾಗ ನಿಮಗೆ ಬೇರೆ ಬೇರೆ ರೀತಿಯ ರಿಮೂವಿಂಗ್ ರೇಸರ್ಗಳು ಸಿಗ್ತಾ ಇದೆ. ಅದರಲ್ಲೂ ಕೂಡ ಇದೊಂದು ಬಜೆಟ್ ಫ್ರೆಂಡ್ಲಿ ರೇಸರ್ ಅಂತಾನೆ ಹೇಳ್ಬೋದು. ಸೊ ಇದು ಬಂದು ಜಸ್ಟ್ 15 ರೂಪೀಸ್. ನೀವು ಒಂದು 4 ರೇಸರ್ ತಗೊಂಡು ಬಂದು ಇಟ್ಕೊಳ್ಳಿ, ನಿಮಗೆ 15 ರೂಪೀಸ್ ನಾವು ಅಂಗಡಿಯಲ್ಲಿ ಪಾರ್ಲರ್ಗೆ ಹೋಗಿ 400-500 ಪೇ ಮಾಡೋದಕ್ಕಿಂತ ನಿಮ್ಗೆ ಈಸಿಯಾಗಿ ಇದನ್ನ ಮಾಡ್ಕೊಳ್ಬಹುದಲ್ವಾ. ಸೊ ಈ ತರ ಇರುತ್ತೆ. ಸೊ ಇದ್ರ ಮೇಲ್ಗಡೆ ನೋಡಿ ಈ ತರ ಒಂದು ಕ್ಯಾಪ್ ತರ ಕೊಟ್ಟಿರ್ತಾರೆ. ಯಾಕೆ ಕೊಟ್ಟಿರ್ತಾರೆ ಅಂದ್ರೆ ಒಳಗಡೆ ರೇಸರ್ ಇದೆ, ನೋಡಿ ನೋಡ್ತಾ ಇದ್ದೀರಲ್ವಾ. ಸೊ ಇಲ್ಲಿ ಕಾಣಿಸ್ತಾ ಇರ್ಬೋದು ನಿಮಗೆ, ಇದು ರೇಸರ್ ಬಂದು ಈ ತರ ಒಂದು ಕ್ಯಾಪ್ ಕೊಟ್ಟಿರ್ತಾರೆ. ನೀವು ಯೂಸ್ ಮಾಡಾದ್ಮೇಲೆ ಅದನ್ನ ಚೆನ್ನಾಗಿ ವಾಶ್ ಮಾಡ್ಕೊಳ್ಳಿ, ಬಿಸಿನೀರಲ್ಲಿ ವಾಶ್ ಮಾಡ್ಕೊಂಡಾದ್ಮೇಲೆ ಈ ತರ ಇದನ್ನ ಕ್ಲೋಸ್ ಮಾಡಿದ್ರೆ ಆಯ್ತು. ನೋಡ್ಬೋದು, ಈ ತರ ಕ್ಲೋಸ್ ಮಾಡಿದ್ರೆ ಕ್ಲೋಸ್ ಆಗುತ್ತೆ. ಸೊ ಈಸಿಯಾಗಿ ಇದರಿಂದ ನಿಮ್ಮ ಹೇರ್ಸ್ನ ರಿಮೂವ್ ಮಾಡ್ಕೊಳ್ಬಹುದು. ಸೊ ಈ ತರ ಇದೆ. ಸೊ ಲೆಗ್ದು ಅಥವಾ ಕೈದು ನೀವು ರಿಮೂವ್ ಮಾಡ್ಕೊಬೇಕು ಅಂತ ಅಂದ್ರೂ ಕೂಡ ಈಸಿಯಾಗಿ ರಿಮೂವ್ ಮಾಡ್ಕೊಬಹುದು. ಸೊ ಮೊದಲು ಸೋಪನ್ನ ಚೆನ್ನಾಗಿ, ಸೋಪ್ ವಾಟರ್ನ ಅಥವಾ ಸೋಪನ್ನ ಚೆನ್ನಾಗಿ ಹಾಕೊಂಡ ಆದ್ಮೇಲೆ ಯಾವಾಗ್ಲೂ ಕೂಡ ಅಪ್ವರ್ಡ್ ಡೈರೆಕ್ಷನ್ ಅಲ್ಲಿ ನೀವು ರಿಮೂವ್ ಮಾಡ್ಕೊಳ್ಬೇಕು. ಸೊ ಈ ತರ ಮೇಲ್ಗಡೆಯಿಂದ ರಿಮೂವ್ ಮಾಡ್ಕೊಳ್ಳಿ, ತುಂಬಾ ಹುಷಾರಾಗಿ ಮಾಡ್ಕೊಳ್ಳಿ. ಬಿಕಾಸ್ ಇದು ತುಂಬಾ ಶಾರ್ಪ್ ಇದೆ ರೇಸರ್ ಬಂದು. ನನ್ನ ಕಾಲಿದು ಏನು ಹೇರ್ಸ್ ನ ರಿಮೂವ್ ಮಾಡ್ಕೊಳ್ಳುವಾಗ ಅರ್ಧ ಚರ್ಮನೇ ಕಿತ್ತು ಹೋಗ್ಬಿಟ್ಟಿತ್ತು. ಸೊ ಹಾಗಾಗಿ ತುಂಬಾ ಅಂದ್ರೆ ತುಂಬಾನೇ ಶಾರ್ಪ್ ಇದೆ ಇದು ರೇಸರ್ ಬಂದ್ಬಿಟ್ಟು. ಇದೊಂದು ಬಜೆಟ್ ಫ್ರೆಂಡ್ಲಿ, ಇದು ಫ್ಯಾನ್ಸಿ ಸ್ಟೋರ್ಗಳಲ್ಲಿ ಎಲ್ಲ ಸಿಗುತ್ತೆ. ಸೊ ನಾನು ಅದನ್ನ ಊರಿಂದ ಬರುವಾಗ ತಗೊಂಡ್ ಬಂದಿದ್ದೆ. ತುಂಬಾನೇ ಹೆಲ್ಪ್ ಆಯ್ತು ನನಗೆ ಇದರಿಂದ. ನಾನೊಂದು 5-6 ತಗೊಂಡ್ ಬಂದಿದ್ದೆ ಅನ್ಸುತ್ತೆ. ಸೊ ಮತ್ತೆ ಪದೇ ಹೋಗೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಎಲ್ಲ ಫ್ಯಾನ್ಸಿ ಸ್ಟೋರ್ಗಳಲ್ಲೂ ಸಿಗುತ್ತೆ, ನಿಮಗೆ ಬಜೆಟ್ ಫ್ರೆಂಡ್ಲಿ ಇದೆ. ಬಟ್ ಸ್ವಲ್ಪ ನೀವು ಏನು ಹೇರ್ಸ್ನ ರಿಮೂವ್ ಮಾಡ್ಕೊಳ್ಳೋವಾಗ ರೇಸರ್ ಅಲ್ವಾ, ಸ್ವಲ್ಪ ಹುಷಾರಾಗಿ ಮಾಡ್ಕೊಳ್ಬೇಕು. ನಿಧಾನವಾಗಿ ನೀವು ಹೇರ್ಸ್ನ ರಿಮೂವ್ ಮಾಡ್ಕೋಬೇಕು. ಬಹಳ ಬೇಗನೆ ಹೋಗುತ್ತೆ. ನಿಜವಾಗ್ಲೂ ನನಗೆ ಆಶ್ಚರ್ಯ ಆಯಿತು, ತುಂಬಾ ಶಾರ್ಪ್ ಇರೋದ್ರಿಂದ ಬಹಳ ಬೇಗನೆ. ಸೋಪ್ ವಾಟರ್ ಚೆನ್ನಾಗಿ ಹಾಕೊಳ್ಳಿ, ಸೋಪ್ನ ಚೆನ್ನಾಗಿ ಹಾಕೊಳ್ಳಿ, ಆಮೇಲೆ ನೀವು ರಿಮೂವ್ ಮಾಡ್ಕೊಳ್ಳಿ. ಈಸಿಯಾಗಿ ಕೂದಲು ಬರುತ್ತೆ. ಸೊ ನಾನು ಕಾಲಿದ್ದು ಕೂಡ ಇದರಲ್ಲೇ ರಿಮೂವ್ ಮಾಡ್ಕೊಳ್ತೀನಿ ನಾನು. ತುಂಬಾ ಚೆನ್ನಾಗುತ್ತೆ. ಒಂದು ವಾರ ಆದ್ರೂ ನನಗೆ ಜಾಸ್ತಿ ಕಾಲಲ್ಲಿ ಲೆಗ್ಗಲ್ಲಿ ಹೇರ್ಸ್ನ ಜಾಸ್ತಿ ಬರ್ತಾನೆ ಇದೆ ಇವಾಗ, ಅಷ್ಟು ಚೆನ್ನಾಗಿದೆ. ಸೊ ಬಜೆಟ್ ಫ್ರೆಂಡ್ಲಿ ಒಂದು ರೇಸರ್ ನಿಮಗೆ ಯೂಸ್ ಮಾಡ್ಬೋದು. ಸುಮ್ಮನೆ ಪಾರ್ಲರ್ಗೆ ಹೋಗಿ ವ್ಯಾಕ್ಸಿಂಗು, ಅಂಡರ್ ಆರ್ಮ್ ಶೇವಿಂಗು, ಅಂಡರ್ ಆರ್ಮ್ಸ್ ವ್ಯಾಕ್ಸು ಅಂತ ಅಂದ್ಬಿಟ್ಟು ತುಂಬಾನೇ ದುಡ್ಡು ಸುರಿಯೋದಕ್ಕಿಂತ ಈ ತರ ನಾವು ಮನೆಯಲ್ಲೇ ಮಾಡ್ಕೊಬೋದಲ್ವಾ. ಬಜೆಟ್ ಫ್ರೆಂಡ್ಲಿ ಆಗು ಕೂಡ ಇರುತ್ತೆ,
ಆಮೇಲೆ ಈಸಿಯಾಗಿ ನೀವು ಮನೇಲೇ ಮಾಡ್ಕೊಬೋದು. ಒಂದು ಹಾಫ್ ಅನ್ ಅವರ್ ಟೈಮ್ ಕೊಟ್ಬಿಟ್ರೆ ಕಾಲು 2 ಕಾಲಿದು ಕೈದು ಕೂಡ ಮಾಡ್ಕೊಬೋದು. ಆಮೇಲೆ ನೀವು ವ್ಯಾಸ್ಲಿನೋ ಅಥವಾ ಬಾಡಿ ಲೋಷನ್ ಏನಾದರೂ ಹಚ್ಕೊಳ್ಳಿ. ಫಸ್ಟ್ ನೀವು ಟೆಸ್ಟ್ ಮಾಡ್ಕೊಳ್ಳಿ. ಅದರ ಸ್ಕಿನ್ಗೆ, ಕೆಲವರ ಸ್ಕಿನ್ಗೆ ರೇಸರ್ಗಳು ಸೂಟ್ ಆಗಲ್ಲ, ಏನು ಅಲರ್ಜಿ ಥರ ಆಗುತ್ತೆ, ಕಜ್ಜಿ ಥರ ಆಗೋಗುತ್ತೆ. ಅದಕ್ಕೋಸ್ಕರ ಫಸ್ಟ್ ಟೆಸ್ಟ್ ಮಾಡ್ಕೊಳ್ಳಿ, ಪ್ಯಾಚ್ ಟೆಸ್ಟ್. ಎಲ್ಲಾದರೂ ರಿಮೂವ್ ಮಾಡಿಕೊಂಡು ನೆಕ್ಸ್ಟ್ ಡೇ ನೀವು ನೋಡಿ ಎಲ್ಲಾದರೂ ಇಚ್ಚಿಂಗ್ ಏನಾದರೂ ಬಂದಿದೆಯಾ ಇಲ್ವಾ ಅಂತ. ಸೊ ಆಮೇಲೆ ನೀವು ಅದನ್ನು ಯೂಸ್ ಮಾಡೋದಕ್ಕೆ ಪ್ರಯತ್ನ ಪಡಿ. ಸೊ ಮ್ಯಾಕ್ಸಿಮಮ್ ಅಂದರೆ ಒಂದು 2 ಸಲ 3 ಸಲ ಯೂಸ್ ಮಾಡಬಹುದು. ಆಮೇಲೆ ನೀವು ಇದನ್ನ ಥ್ರೋ ಮಾಡಿ, ಬಿಸಾಕಿ, ಆಮೇಲೆ ಬೇರೆ ಇದನ್ನ ತಗೊಂಬಂದು ಯೂಸ್ ಮಾಡಬಹುದು. ಸೊ ಇವತ್ತಿನ ಈ ಒಂದು ಮಾಹಿತಿ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆಯೇ ನನ್ನ ಹೊಸ ಚಾನಲ್ಗೆ ಇದಕ್ಕೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ಹೊಸ ವಿಡಿಯೋ ಜೊತೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು. ಬಾಯ್. ಲಾಟ್ಸ್ ಆಫ್